ಕಡೆಗೆ ಒಪ್ಕೊಂಡ್ರೆ ಅದನ್ನು ಮನುಷ್ಯ ಅನ್ನೋದನ್ನು. ಇಲ್ಲಾಂದ್ರೆ ನಾವು ದೈವಿ ಸಂಬೂತ ಮ್ಯಾಲಿಂದ ನನಗೆ ಡೈರೆಕ್ಷನ್ ಬರ್ತದೆ ಅಂತೆಲ್ಲ ಮಾತಾಡಿದ್ದು ನೋಡಿದ್ರೆ ನೀವೆಲ್ಲ. ಕೊನೆಗೆ ಅವ್ರಿಗೆ ಗೊತ್ತಾಗಿದೆ ನಾನು ಒಬ್ಬ ಮನುಷ್ಯ ಅಂತೇಳಿ. ಆ ಹಿನ್ನೆಲೆಯಲ್ಲೇ ಒಬ್ಬ ಮನುಷ್ಯ ಆಗಿ ಸಿದ್ದರಾಮಯ್ಯ ಅವ್ರು ಬದುಕು ನೋಡಿದ್ದಾರೆ ಸಾಕಷ್ಟು. ಬಡವರು ಬದುಕು ಏನಿರ್ತದೆ, ಏನು ಸಿಗ್ತದೆ ಇದು ಮಾರ್ಕೆಟಲ್ಲಿ. 10,000 ಏನು ಸಿಗ್ತಿದ್ರೆ ಮಾರ್ಕೆಟದೊಳಗೆ. ಮನ್ಯಾಗ 4 ಜನ ಇದ್ರೆ ಗಂಡ ಹೆಂಡತಿ ಎಲ್ಲ ಮಕ್ಕಳ ಲೆಕ್ಕ ಹಾಕೋರು. ಬಾಡಿಗೆ ಕೊಡಬೇಕು, ಸ್ವಂತ ಮನೆಗಳು ಇರೋದಿಲ್ಲ. ಸ್ವಂತ ಮನೆ ಇದ್ದರೆ ಪಾಪ ಅವು ಅತ್ಯಂತ ಸಣ್ಣ ಇರ್ತವೆ, ಕುಟುಂಬಗಳು ಗುಡಿಸೋದಿಲ್ಲ, ಅಲ್ಲಿ ಬದುಕ್ತಾ ಇರ್ತಾರೆ. ಅವ್ರು ಬದುಕು ನೋಡ್ರಿ ಇವತ್ತು ನೀವು ಹೋಗಿ. ಸುಮ್ಮನೆ ಒಂದು ಏನೋ ಗುಲಾಬಿ ಬಣ್ಣದ ಸೀರೆ ಇಟ್ಕೊಂಡು ಅದು ಮತ್ತೆ ಹಾಕೊಂಡು ಅಡ್ಡಾಡ್ತಿರ್ತಾರೆ ಅಷ್ಟೇ. ಅದ್ರ ಒಳಗೆ ಅವ್ರ ನೋವುಗಳು ಎಷ್ಟಿರ್ತಾವೆ ಅದನ್ನು ಹೇಳೋಕ್ಕಾಗೋದಿಲ್ಲ. ಮನ್ಯಾಗ ಗಂಡ ಕುಡುಕರು ಇರ್ತಾನೆ, ಮತ್ತೇನೋ ಇರ್ತಾನೆ, ತುಳುಗಿರ್ತಾನೆ, ಲಫಾಗಿರ್ತಾನೆ ಅಂದ್ರೆ ನಮ್ಮ ಮಕ್ಕಳು ಹೋಗ್ತಾರೆ. ಅವರು ಮಕ್ಕಳು ಶಾಲೆಗೆ ಹೋಗ್ತಾ ಇರೋದು, ಮಕ್ಕಳು ಕಳ್ಸೋಕೆ ಆಗ್ತಿರೋದು. ಸರ್ಕಾರ ಶಾಲೆ ಕಳಿಸಿದ್ರಲ್ಲೇ ಟೀಚರ್ಗಳು ಸರಿಯಾಗಿ ಬರೋದಿಲ್ಲ. ಬಿಸಿ ಊಟದಾಗ ದಿನ ಹೋಗಿಬಿಡ್ತಿರ್ತದೆ. ಇವೆಲ್ಲನೂ ವಸ್ತು ಸ್ಥಿತಿಗಳಿವೆಲ್ಲ. ಇದ್ರ ಬಗ್ಗೆ ನಮ್ಮ ಮೀಡಿಯಾದವ್ರು ಯಾರೂ ಮಾತಾಡೋದೇ ಇಲ್ಲ, ಮಾತಾಡೋಕೆ ಹೋಗೋದಿಲ್ಲ. ಇದನ್ನು ನಮ್ಮ ಸಂಬಂಧ ಇಲ್ಲರಿ ಅದೆಲ್ಲ ಅನ್ನುವಂಥದ್ದು. ಇದಾಗಬಾರ್ದಾಗಿತ್ತು. ಇವತ್ತು ಅದೇನೋ ಆಗಲಿ, ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಗೌರವಧನ ಕೊಡೋದು ನಿಶ್ಚಿತ ಮಾಡಿದ್ದ ಸ್ವಾಗತಾರ್ಹ ಕ್ರಮ. ಅವ್ರಿಗೆ ಒಂದು ಹೊಸ ಬದುಕು ನೀಡಿದ ಸಂತೋಷ. ಇನ್ನೂ ಹೆಚ್ಚು ಮಾಡಿದ ಚೆನ್ನಾಗಿತ್ತು. ಬಟ್ ಬಜೆಟ್ ಏನದ ಎಂಥದ ಅದರಲ್ಲೇ ನಮ್ಮ ಪಾಲಿನ ದುಡ್ಡು ನಾವೇನು ತೆರಿಗೆ ಕಳಿತೀವಿ ಅದು ದುಡ್ಡು ನಮಗೆ ಬರ್ತಾ ಇಲ್ಲ. 13%, 11% ಬರ್ತಾ ಇದೆ. ಅದನ್ನ ಈಗಾಗಲೇ ಸಾಕಷ್ಟು ಸಲ ಸಿದ್ದರಾಮಯ್ಯ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಅದನ್ನು ಅಲ್ಲಗಳದಿಲ್ಲ ನಮ್ಮ ಮೋದಿ ಅವರು. ಅದಕ್ಕೆ ಯಾಕಪ್ಪ ಅಂದ್ರೆ ಅದು ಸತ್ಯದ. ಅದಕ್ಕಾಗಿ ಅವರು ಅಲ್ಲಗಳದಿಲ್ಲ. ಇಂಥ ಪ್ರಸಂಗದೊಳಗೆ ಗ್ಯಾರಂಟಿಗಳು ನೋಡ್ಕೋಬೇಕು. ಜೊತೆಗೆ ಆಶಾ ಕಾರ್ಯಕರ್ತರಿಗೆ ಇದನ್ನು ಮಾಡಿಕೊಟ್ಟಿದ್ದು ಇದು ಮರಿಲಾರದ ಘಟನೆ ಅವ್ರ ಜೀವನದಲ್ಲ. ಅದೇ ರೀತಿ ಇನ್ನಷ್ಟು ಈ ಶಿಕ್ಷಕರು ಪಾಪ ಭಾಳ ಪ್ರೈವೇಟ್ ಶಾಲೆಗಳಲ್ಲಿ 2,000, 5,000, 3,000, 4,000 ದುಡಿಯುವಂಥ ಶಿಕ್ಷಕರಿದ್ದಾರೆ. ಅವ್ರಿಗೂ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಒಂದು 10,000, 12,000 ಫಿಕ್ಸ್ ಮಾಡಿ ಅವ್ರಿಗೂ ಗೌರವಧನ ಹೆಚ್ಚು ಮಾಡಿ ಪರ್ಮನೆಂಟ್ ಮಾಡಿಬಿಡುವಂಥ 12 ದಿನ ಪರ್ಮನೆಂಟ್ ಮಾಡುವಂಥ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯ ಮಾಡಿದ್ರೆ ನಿಶ್ಚಿತವಾಗಿಯೂ ಆ ಜನ ಎಲ್ಲ ಇವರನ್ನು ಸದಾ ನೆನೆಸ್ಕೊತ ಹೋಗುವಂಥ ಪ್ರಸಂಗ ಬರ್ತದೆ. ಅಷ್ಟೇ ಬಿಡ್ತಾ ಇದ್ದಾರೆ ಪಾಪ ಅವರು. ಏನೈತಿ ಅನಿಶ್ಚಿತ ಯಾವಾಗ ಕರೀತಾರೆ. ಅತಿಥಿ ಟೀಚರ್ಗಳು ಕರೆದಾಗ ಹೋಗೋದು, ಇಲ್ದಾಗ